ಮಳೆಯಿಂದ ತತ್ತರಿಸಿದ ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕಕ್ಕೆ ಈಗ ಚಂಡಮಾರುತದ ಆತಂಕ ಶುರುವಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಸೈಕ್ಲೋನ್ ಶುರುವಾಗಿದ್ದು 3 ರಾಜ್ಯಗಳಿಗೆ ಕೇಂದ್ರ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಸೈಕ್ಲೋನ್ ಆತಂಕದ ಮಧ್ಯೆ ತಮಿಳುನಾಡು, ಉತ್ತರ ಪ್ರದೇಶದಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ಊರೂರನ್ನೇ ಮುಳುಗಿಸುತ್ತಿದೆ. ಮಳೆಗಾಲ ಮುಗೀತಾ ಬಂದರೂ ಮಳೆ ಆರ್ಭಟ ಮಾತ್ರ ಕಡಿಮೆಯಾಗ್ತಿಲ್ಲ. ದೇಶದಲ್ಲಿ ಈ ವರ್ಷ ಕಂಡು ಕೇಳರಿಯದಷ್ಟು ಮಳೆಯಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮಳೆಯ ಆರ್ಭಟಕ್ಕೆ ಊರಿಗೆ ಊರೇ ನಲುಗಿ ಹೋಗಿವೆ. ದೇಶದ 25 ರಾಜ್ಯಗಳಲ್ಲಿ ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಗ್ರಾಮಗಳು ವರ್ಣನ ಆರ್ಭಟಕ್ಕೆ ತತ್ತರಿಸಿದ್ರೆ 2 ಕೋಟಿಗೂ ಹೆಚ್ಚು ಜನರ ಬದುಕನ್ನ ಬೀದಿಗೆ ತಂದಿದೆ. ಇಷ್ಟೆಲ್ಲದರ ಮಧ್ಯೆ ಈಗ ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ ಭೀಕರ ಚಂಡಮಾರುತ ಅಪ್ಪಳಿಸಲಿದೆ ಅಂತ ಕೇಂದ್ರ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಅರಬ್ಬಿ ಸಮುದ್ರದಲ್ಲಿ ಶಕ್ತಿ ಚಂಡಮಾರುತದ ಜನನ. ಹೌದು, ಅರಬ್ಬಿ ಸಮುದ್ರದಲ್ಲಿ ಶಕ್ತಿ ಹೆಸರಿನ ಚಂಡಮಾರುತ ಜನ್ಮ ತಾಳಿದೆ. ಸದ್ಯಕ್ಕೆ ಶಕ್ತಿ ಚಂಡಮಾರುತ ವಾಯುವ್ಯ ಮತ್ತು ಪಕ್ಕದ ಈಶಾನ್ಯ ಅರೇಬಿಯನ್ ಸಮುದ್ರದಲ್ಲಿ ಗಂಟೆಗೆ 18 ರಿಂದ 20 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ. ಅಕ್ಟೋಬರ್ 6ಕ್ಕೆ ಗುಜರಾತ್ಗೆ ಚಂಡಮಾರುತ ಅಪ್ಪಳಿಸಲಿದ್ರೆ ಅಕ್ಟೋಬರ್ 8ಕ್ಕೆ ಮಹಾರಾಷ್ಟ್ರದ ಕರಾವಳಿಗೆ ಶಕ್ತಿ ಚಂಡಮಾರುತ ಅಪ್ಪಳಿಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೇಂದ್ರ ಹವಾಮಾನ ಇಲಾಖೆ ಸೂಚನೆಯ ಪ್ರಕಾರ ಶಕ್ತಿ ಚಂಡಮಾರುತ ಗಂಟೆಗೆ 45 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸೋ ಸಾಧ್ಯತೆ ಇದೆ. ಗುಜರಾತ್ನ ಕಚ್, ಜಾಮ್ನಗರ್, ಪೋರ್ಬಂದರ್, ರಾಜ್ಕೋಟ್, ಜುನಾಗಢ್ ಭಾಗದಲ್ಲಿ ಎಚ್ಚರ ವಹಿಸುವಂತೆ ಐಎಂಡಿ ಸೂಚನೆ ನೀಡಿದೆ. ಮಹಾರಾಷ್ಟ್ರದ ಮುಂಬೈ, ಥಾಣೆ, ಪಲ್ಘಾರ್, ರಾಯ್ಗಢ್, ರತ್ನಗಿರಿ ಸೇರಿ 8 ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಪೂರ್ವ ವಿದರ್ಭ, ಮರಾಠವಾಡ ಭಾಗಕ್ಕೆ ಆರೆಂಜ್ ಅಲರ್ಟ್ ನೀಡಿದೆ. ಕರ್ನಾಟಕಕ್ಕೂ ಶಕ್ತಿ ಸೈಕ್ಲೋನ್ ಅಬ್ಬರ ಸಣ್ಣ ಪ್ರಮಾಣದಲ್ಲಿ ತಟ್ಟಲಿದ್ದು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಅಕ್ಟೋಬರ್ 6ರಿಂದ 4 ದಿನಗಳ ಕಾಲ ಶಕ್ತಿ ಚಂಡಮಾರುತ ಆರ್ಭಟ ಇರೋದ್ರಿಂದ ಈಗಾಗಲೇ ಮಹಾರಾಷ್ಟ್ರ ಮತ್ತು ಗುಜರಾತ್ ಸರ್ಕಾರ ಮೀನುಗಾರಿಕೆಗೆ ತೆರಳದಂತೆ ಜನರಿಗೆ ಸೂಚಿಸಿದೆ. ಇದಿಷ್ಟು ಶಕ್ತಿ ಸೈಕ್ಲೋನ್ ಎಚ್ಚರಿಕೆಯಾದರೆ ದೇಶದ ಹಲವು ರಾಜ್ಯಗಳಲ್ಲಿ ಮಳೆ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗ್ತಿದ್ದಾರೆ. ತೇಣಿಯಲ್ಲಿ ನಿನ್ನೆ ರಾತ್ರಿಯಿಡೀ ಸುರಿದ ಭಾರೀ ಮಳೆ ಪ್ರವಾಹವನ್ನೇ ಸೃಷ್ಟಿ ಮಾಡಿದೆ. ತೇಣಿಯ ಹಲವು ಗ್ರಾಮಗಳು ಜಲಾವೃತವಾಗಿವೆ. ಮೇಘಮಲೆ ಜಲಪಾತದ ಒಳಹರಿವು ತೀವ್ರವಾಗಿ ಏರಿಕೆಯಾಗಿದ್ದು ಪ್ರವಾಹದ ಅಲೆ ಕೂಡ ಹೆಚ್ಚಾಗಿದೆ. ಭಾರೀ ಮಳೆಯಿಂದಾಗಿ ಬಿಹಾರ ರಾಜ್ಯದ ಪಾಟ್ನಾದ ಮಿತಾಪುರ್ ಫ್ಲೈಓವರ್ನ ಕೆಳಗಿನ ರಸ್ತೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದೆ. ರಸ್ತೆಯ ಒಂದು ಭಾಗವು ಕುಸಿದು ಸುರಂಗದಂತೆ ಹೊಂಡವನ್ನೇ ಸೃಷ್ಟಿ ಮಾಡಿದೆ. ಅದೃಷ್ಟಕ್ಕೆ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಇನ್ನೊಂದು ಕಡೆ ಬಿಹಾರದ ಸಸರಾಂನಲ್ಲಿ ಭಾರೀ ಮಳೆಯಿಂದಾಗಿ ಹಲವು ಪ್ರದೇಶಗಳಲ್ಲಿ ತೀವ್ರ ಜಲಾವೃತವಾಗಿದೆ. ನಾರಾಯಣ್ ವೈದ್ಯಕೀಯ ಕಾಲೇಜಿನಲ್ಲಿ ಹಲವಾರು ಕಾರುಗಳು ಮುಳುಗೋಗಿವೆ. ಉತ್ತರ ಪ್ರದೇಶದಲ್ಲಂತೂ ಮಳೆ ಸೃಷ್ಟಿ ಮಾಡಿರೋ ಅವಾಂತರ ಅಷ್ಟಿಷ್ಟಲ್ಲ. ಭಾರೀ ಮಳೆಯಿಂದಾಗಿ ವಾರಣಾಸಿಯ ಹಲವಾರು ಭಾಗಗಳು ಜಲಾವೃತಗೊಂಡಿವೆ. ಎದೆಯುದ್ದ ನೀರಿನಲ್ಲಿ ವಾಹನ ಸವಾರರು ನರಕ ಅನುಭವಿಸುತ್ತಿದ್ದಾರೆ. ವಾರಣಾಸಿಯ ತಗ್ಗು ಪ್ರದೇಶದ ಕಟ್ಟಡಗಳಿಗೆಲ್ಲ ನೀರು ನುಗ್ಗಿದ್ದು 40ಕ್ಕೂ ಹೆಚ್ಚು ಕಟ್ಟಡಗಳು ಜಲಾವೃತವಾಗಿದೆ. ಇದಿಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ ಮಳೆ ಸೃಷ್ಟಿ ಮಾಡಿರೋ ಅವಾಂತರಗಳಾದರೆ ಕರ್ನಾಟಕದಲ್ಲಿ, ಅದರಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಕಡಿಮೆನೇ ಆಗಿಲ್ಲ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರುಸಣಗಿ ಬಳಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಭೀಮಾ ನದಿ ಪ್ರವಾಹದ ಕಂಟಕ ಶುರುವಾಗಿದೆ. ಭೀಮಾ ನದಿ ಪ್ರವಾಹದ ಹೊಡೆತಕ್ಕೆ ಹೈಡ್ರಾಲಿಕ್ ಕ್ರಸ್ಟ್ ಗೇಟ್ ಜಾಮ್ ಆಗಿದೆ. ಕ್ರಸ್ಟ್ ಗೇಟ್ನ ಗೇರ್ ಮುರಿದು ನೀರಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಇದರಿಂದಾಗಿ ಭೀಮಾ ನದಿ ಹಿನ್ನೀರು ಪ್ರದೇಶದ ರೈತರಿಗೆ ಆತಂಕ ಶುರುವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಭಾರೀ ಹಾನಿ ಉಂಟಾಗಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ತಂಡ ಎಂಡಿ ತಾಲೂಕಿನ ಅಗರಖೇಡ ಗ್ರಾಮಕ್ಕೆ ಭೇಟಿ ನೀಡಿತ್ತು. ಪ್ರವಾಹದಲ್ಲಿ ಮುಳುಗಿರುವ ಮನೆಗಳು, ಜಮೀನುಗಳಿಗೆ ತೆರಳಿ ಪರಿಶೀಲನೆ ಮಾಡಿದ್ರು. ಆಮೇಲೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸವಾಲ್ ಹಾಕ್ತೇನೆ, ನೀವೆಷ್ಟು ಪರಿಹಾರ ಕೊಟ್ಟಿದ್ದೀರಾ ನೋಡ್ಕೊಳ್ಳಿ, ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ಏನೂ ಪ್ರಯೋಜನ ಇರೋದಿಲ್ಲ, ಹೊಲಗಳಿಗೆ ಭೇಟಿ ನೀಡೋದು ಬಿಟ್ಟು ಆಕಾಶದಲ್ಲಿ ನೋಡಿದ್ರೆ ಕಾಣುತ್ತಾ ಅಂತಾನೂ ಆರ್ ಅಶೋಕ್ ಕಿಡಿಕಾರಿದ್ರು.
ಎಂ ಬಿ ಪಾಟೀಲು ಅವ್ರು ಹೇಳಿದ್ರಂತೆ, ನೀವ್ಯಾಗ BJP ಯಾಕೆ ಬರ್ತಾರೆ ಅಂತ. ನೀವು ಸರಿಯಾಗಿ ಪರಿಹಾರ ಕೊಟ್ಟಿದ್ರೆ ನಾವು ಬರೋ ಅವಶ್ಯಕತೆನೇ ಇರಲಿಲ್ಲ. ಸಿದ್ದರಾಮಯ್ಯನವ್ರು ಬಂದರೆ ಎಲ್ಲ ಹಳ್ಳಕ್ಕೆ ಇಳಿಬೇಕಲ್ಲ, ನೀರಲ್ಲಿ ಇಳಿಬೇಕು, ಅವ್ರ ಕೈಲಿ ಇಳಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಅವರು ಆಕಾಶದಲ್ಲೇ ತೋರಿಸ್ಬಿಟ್ಟು ಪರಿಹಾರನೂ ಕೂಡ ಆಕಾಶದಲ್ಲೇ ಕೊಡ್ತಾರೆ. ಮುಖ್ಯಮಂತ್ರಿಗಳಿಂದ ಹಿಡಿದು ಬಿಜೆಪಿ ನಾಯಕರವರೆಗೂ ಎಲ್ಲರೂ ಉತ್ತರ ಕರ್ನಾಟಕ ನೆರೆಪೀಡಿತ ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಕಣ್ಣಾರೆ ನೋಡಿದ್ದಾರೆ. ಆದರೆ ಪರಿಹಾರ ಮಾತ್ರ ಸಿಕ್ಕಿಲ್ಲ. ಈಗ ಮತ್ತೆ ಶಕ್ತಿ ಚಂಡಮಾರುತದ ಅಬ್ಬರ ಶುರುವಾಗಿದ್ದು, ಮತ್ತೆ ಮಳೆ ಬಂದ್ರೆ ಗತಿ ಏನಪ್ಪ ಅನ್ನೋದು ಸಂತ್ರಸ್ತರನ್ನ ಆತಂಕಕ್ಕೆ ತಳ್ಳಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.